ಸೌತೆಕಾಯಿ ತಂಬುಳಿ ಈ ಥರ ತಂಬುಳಿನ ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರೇನ್ರಿ? ಭಾಳ ರುಚಿಯಾಗಿರ್ತೈತಿ. ಇದು ಮಾಡೋದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲರಿ. ಸ್ವಲ್ಪ ಮೊಸರು, ಒಂದು ಸೌತೆಕಾಯಿ ಆದರೆ ಸಾಕು, ತುಂಬ ರುಚಿಯಾದಂಥ ತಂಬುಳಿ ರೆಡಿ ಆಗ್ತೈತಿ. ಇದನ್ನು ನಾವು ರೈಸ್ ಜೊತೆ, ಮುದ್ದೆ ಜೊತೆ ಇಲ್ಲ ಹಾಗೇನೂ ಕುಡಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ರೀ. ಅದಕ್ಕೆ 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತೀನಿ ನೋಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಾರ್ದೆ ಹಾಗೆ ನೋಡ್ಲಾತಿದ್ದೆ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾವೆ ನೋಡಿರಿ. ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ವು ಅಂದರೆ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿರಿ, ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ನು ಮಾಡಿರಿ. ಮತ್ತು ನೋಡಿರಿ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಜ್ಜಿಗೆನ ಮಾಡ್ಕೊಳ್ತೀನಿ ರೀ. ನೋಡಿರಿ, ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ತೀನಿ ರೀ. ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರೀ. ಸೌತೆಕಾಯಿ ಸ್ವಲ್ಪ ಬಿರುಸಾಗಿದ್ದರೆ ಮೇಲಿನ ಸಿಪ್ಪೆನ ಹೆರ್ಚಿ ಹಾಕೋಬೇಕ್ರಿ. ಇಲ್ಲಿ ಎಳೆ ಸೌತೆಕಾಯಿ ಆಗಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. 1 ಕಪ್ ಅಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ರೀ. ಮತ್ತು ಖಾರಕ್ಕೆ ನಾನಿಲ್ಲಿ 3 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು 4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ತೀನಿ ರೀ. ಈಗ ಇದನ್ನು ಸಣ್ಣದಂಗೆ ರುಬ್ಕೊಂಡು ಬರ್ತೀನಿ ರೀ. ನೋಡಿರಿ, ಈ ಥರ ಆಗೈತಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನು ನುಣ್ಣಗಂಗೆ ರುಬ್ಕೋಬೇಕ್ರಿ. ನೋಡಿರಿ, ಈ ಥರ ಆಗ್ಬೇಕು ನೋಡಿರಿ. ಈಗ ಇದನ್ನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ, ಎಲ್ಲನೂ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕಾಗ್ತೈತೆ ರೀ. ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ತಗೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ರೀ. ಈ ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ. ಅಷ್ಟೊತ್ತನ್ನು ನಾವು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಉದ್ದಿನ ಬೇಳೆ ಕಲರ್ ಚೇಂಜ್ ಆದಮೇಲೆ 1 ಕಡ್ಡಿ ಆಗೋಷ್ಟು ಕರಿಬೇವು ಮತ್ತು 2 ಒಣಗಿರೋ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ. ಈಗ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿರಿ. ನೋಡಿರಿ, ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಈ ತಂಬುಳಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋ ತಂಬುಳಿ ರೆಡಿ ಆಯ್ತು ನೋಡಿರಿ. ನೋಡಿದ್ರಲ್ರಿ ಸೌತೆಕಾಯಿ ತಂಬುಳಿನ ಹೇಗೆ ಮಾಡೋದು ಅಂಥೇಳಿ. ಮಾಡೋದು ಎಷ್ಟು ಸಿಂಪಲ್ಲಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತೆ ರೀ. ನೀವು ಒಂದು ಸತಿ ಈ ಥರ ತಂಬುಳಿನ ಮಾಡಿ ನೋಡಿರಿ. ಮತ್ತು ಇದನ್ನು ಬೇಸಿಗೆಯಲ್ಲಿ ಗ್ಲಾಸಿಗೆ ಹಾಕ್ಕೊಂಡು ಹಾಗೆ ಕೂಡ ಕುಡಿಬೋದ್ರಿ, ಅಷ್ಟು ಚೆನ್ನಾಗಿರ್ತೈತೆ. ಬೇಸಿಗೆಯಲ್ಲಿ ತಂಪು ಕೂಡ ಇದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ, ಹೆಂಗಾಗಿದೆ ಅಂಥೇಳಿ ಒಂದು ಕಮೆಂಟ್ನೂ ಮಾಡಿಬಿಡ್ರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ. ನಮಸ್ಕಾರ.